ನನಗೊಂದು ಸ್ವಲ್ಪ ಅವಕಾಶ ಈಗ ನೀವು ಹೇಳಿ ಹಾಗಾದ್ರೆ ಒಂದು ನೀವು ಒಂದು ಪಾಯಿಂಟ್ ಹೇಳ್ತೇನೆ. ನೀವು ಇನ್ನು ಅಲ್ಲಿಗೆ ಕಸಕ್ಕೆ ಕಂದು ಹಾಕ್ಬೇಕಾದ್ರೆ ನಿಮಗೆ ಈ ಇವತ್ತಿನ ತಾರೀಕು ಇವತ್ತೆಷ್ಟು 17 ತಾರೀಕಿವರೆಗೆ ನಿಮಗೆ ಕ್ಲಿಯರೆನ್ಸ್ ಡಾಕ್ಯುಮೆಂಟ್ ನಮಗೆ ತಗೊಂಡು ಬಂದು ತೋರಿಸಬೇಕು. ಯಾವುದು ನೀವು ಅಲ್ಲಿ ನೋಡಿ, ಒಂದು ಜಾಗ ರೆಕಾರ್ಡ್, ಆ ಸರ್ವೆ ನಂಬರ್, ಮತ್ತೆ ಈ ನಮ್ಮ ಪೊಲೀಸ್ ಬೋರ್ಡ್ ಪರ್ಮಿಷನ್ NOC. ಇವತ್ತಿನವರೆಗೆ ಆಲ್ರೆಡಿ ಪಂಚಾಯತ್ ಯಾವ್ದು ಪರ್ಮಿಷನ್ ಉಂಟು, ಆಲ್ರೆಡಿ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಕುದು, ಅವರ ಪರ್ಮಿಷನ್ ಬೇಕಾಗಿದೆ. ಮತ್ತೆ ನಿಮ್ಮದು ಪೊಲೀಸ್ ಬೋರ್ಡ್ ಮೆಡ್ರಾಸ್ ನಮಗೆ ಕ್ಲೀನ್ ಆಗಿ ಡಾಕ್ಯುಮೆಂಟ್ ಬೇಕು. ಡಾಕ್ಯುಮೆಂಟ್ ಇದ್ರೆ ಮಾತ್ರ ನಾವು ಗಾಡಿಯಲ್ಲಿ ಬಿಡು, ಇಲ್ಲದ್ರೆ ನಾವು ಸರ್ವತ್ರ ಅಲ್ಲಿ ಗಾಡಿ ಕಸದ ಗಾಡಿ ಬಿಡುದೇ. ಇಲ್ಲಿ ಖಾಲಿ ಮಾಡಿ ನೀವು ಪ್ರೊಸೆಸ್ ತಗೊಂಡ್ರಲ್ಲ, ಯಾವ ಮರ್ಯಾದೆಗೆ ಅಲ್ಲ ಪತ್ರಿಕೆಯವರೇ ಇವರು ಹೇಳಿದ್ರೆ ನಮ್ದು ಮಿಷನ್ ಚಾಲು ಉಂಟು, ಎಲ್ಲ ವರ್ಕ್ ಆಗ್ತಾ ಇದೆ. ಅಧ್ಯಕ್ಷರು ಹೇಳಿದ್ರೆ ಮಾಡಿಕೊಳ್ಳಿ. ಈಗ ಹೆಚ್ಚು ಕಮ್ಮಿ ಒಂದು 10 ದಿವಸ ಆಯ್ತು ನಿಂತು, ಅಲ್ಲಿವರೆಗೆ ಕಸ ಸುಡ್ತಾನೆ ಇದ್ರು. ಇದು 2 ದಿನಕ್ಕೆ ಹಿಂದೆ ಓಡಿದೆ, ಇದು ಹೊರಗೆ ಬರ್ತಾ ಉಂಟಲ್ಲ ಏನಂತ. ಅವ್ ಕಾರ್ಮಿಕರ ಹತ್ರ ಹೇಳಿದ್ರೆ ನಮಗೆ ಸಂಬಳ ಆಗ್ಲಿಲ್ಲ ರೀ, 2 ತಿಂಗಳಾಯ್ತು ನೋಡಿ. ನನ್ನ ಮಿಸ್ಸಸ್ ಸುಳ್ಯ ನಗರಕ್ಕೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನಗರ ಪಂಚಾಯತ್ ಬಂದು ವಿಚಾರಣೆ ಮಾಡಿದ್ರೆ ನಿಮಗೆ ಟೆಂಡರ್ ಕೊಟ್ಟವರು ಪಟ್ಟಣ ಸೆಟ್ಟಿ, ನೀವು ಅವರ ಹತ್ರ ಹೋಗಿ ಹಣ ಕೇಳಿಕೊಳ್ಳಿ, ನಮ್ಮ ಹತ್ರ ಬರಬೇಡಿ. ಇದು ಇವರ ಉತ್ತರ. ನಾನು ಹೇಳುದು ನಮ್ಮ ಶಾಪ ಅವರ ಶಾಪ, 2 ಶಾಪ ತರ್ತದೆ, ಇದಂತೂ ಸತ್ಯ.